ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವೀಗ ರಾಮ ಅವರ ಅಣ್ಣ ಮತ್ತು ಅತ್ತಿಗೆ ಮನೆಯಲ್ಲಿದ್ದೀವಲ್ಲ, ಅಲ್ಲಿ ಏನೇನು ನಡೆಯುತ್ತೆ ಅಂತ ನೋಡೋಣ. ಅಲ್ಲಿ ನಿಂತಿದ್ದಾರಲ್ಲ ನಮ್ಮ ವಿಜಯ ಅಕ್ಕ ಅವರ ಪಕ್ಕ, ಅವರಿಬ್ಬರು ವಿಜಯ ಅಕ್ಕ ಅವರ ತಮ್ಮದಿರು. ಅವರಿಬ್ಬರು ಇಲ್ಲೇ ಕೆಲಸಕ್ಕೆ ಹೋಗ್ತಿರ್ತಾರೆ. ಅವರಿಬ್ಬರು ಸಹ ಈ ಮನೆಯಲ್ಲೇ ಇರ್ತಾರೆ. ನಾವು ಈ ಮನೆಯಲ್ಲಿ ಇವಾಗ ಸದ್ಯಕ್ಕೆ 6 ಜನ ಇದ್ದೀವಿ ಅಂದ್ಕೊಳ್ಳಿ. ನಮ್ಮ ಅಕ್ಕ ಅಂದರೆ ವಿಜಯ ಅಕ್ಕನಿಗೆ ಮದುವೆ ಆಗಿ 10 ವರ್ಷ ಆಗಿದೆ ಅಂದ್ಕೊಳ್ಳಿ. ಇನ್ನೂ ಮಕ್ಕಳಾಗಿಲ್ಲ ಅವ್ರಿಗೆ. ಅವ್ರ ತಮ್ಮದಿರು ಸಹ ಇಲ್ಲೇ ಅವ್ರ ಮನೆಯಲ್ಲೇ ಇದ್ದಾರೆ, ಇಲ್ಲೇ ಕೆಲಸಕ್ಕೆ ಹೋಗ್ತಾರೆ. ಅವ್ರ ಅಕ್ಕನೇ ಇಷ್ಟು ದಿನ ಅಡುಗೆ ಮಾಡಿ ಇಡೋದು, ಅವ್ರ ತಮ್ಮದಿರಿಗೆ ಬಟ್ಟೆ ಒಗೆಯೋದು ಅದೆಲ್ಲ ಮಾಡ್ತಿದ್ರು. ಇವಾಗ ಮುಂದೆ ಏನಾಗುತ್ತೆ ಅನ್ನೋದು ನೋಡೋಣ. ಅಕ್ಕ, ನನಗೆ ಬೇರೆ ಸೋಪ್ ತಂದಿಡಕ್ಕ. ಯಾಕೋ ಈ ನಡುವೆ ಆ ಸೋಪ್ ಹಾಕ್ಕೊಂಡ್ರೆ ಮಕ್ಕದ ಮೇಲೆಲ್ಲ ಗುಳ್ಳೆ ಆಗಿದ್ದಾವೆ ನೋಡು. ಅಕ್ಕ, ಬಾತ್ರೂಮಲ್ಲಿ ಸರಿಯಾಗಿ ನೀರು ಹಾಕ್ರಕ್ಕ. ಅದೆಲ್ಲ ಇದಾಗ್ಬಿಟ್ಟಿದೆ, ಸರಿಯಾಗಿ ನೀರೇ ಹಾಕೋದಿಲ್ಲ ನೋಡು. ಸರಿ ಅಕ್ಕ, ನಾವು ಕೆಲ್ಸಕ್ಕೆ ಹೋಗಿ ಬರ್ತೀವಿ. ಗೀತಾ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಸರಿ ಕಣ್ರಿ. ಸರಿ, ಸಂಜೆ ಬರೋವಾಗ ಸೋಪ್ಗಳು ತಗೊಂಬರ್ರಿ. ನಾನೊಬ್ಬನು ಎಷ್ಟು ಅಂತ ತರಲಿ, ತರೋರೇ ತರ್ತಾ ಇರಬೇಕು ಇಲ್ಲಿ. ನಾನು ತರಕ್ಕಿದ್ದೀನಿ, ನೀನು ಮನೆ ಕೆಲಸ ಮಾಡೋಕ್ಕಿದೆಯಾ. ನಾವಿಬ್ಬರೂ ಸರಿ ಹೋಗಿದ್ದೀವಿ. ಅಲ್ಲ, 5,000 ಇಸ್ಕೋತಾರೆ ಇವರು ಬಾಡಿಗೆಗೂ ಮನೆ ಖರ್ಚಿಗೂ ಅಂತ. ಇವಾಗ ನೋಡು, ತರೋರೇ ತರಬೇಕು ಅಂತಾರೆ. ಮತ್ತು ನಾನು ಮನೆ ಕೆಲಸ ಎಲ್ಲ ಮಾಡ್ತೀನಿ, ಆದರೂ ಮನೆ ಕೆಲಸ ಎಲ್ಲ ನೀನೊಬ್ಬಳೇ ಮಾಡ್ತೀಯ ಅಂತಿದ್ದಾರೆ ಇವರು. ನೋಡಮ್ಮ ಗೀತಮ್ಮ, ನಿನಗೆ ಸಾಂಬಾರು ಮಾಡೋಕ್ಕೆ ಬಂದಿಲ್ಲ ಅಂದರೆ ಅನ್ನನಾದರೂ ಮಾಡು. ಅನ್ನ ಒಂದು ಮಾಡು, ಸಾಂಬಾರು ನಿಮ್ಮ ಅಕ್ಕ ಮಾಡ್ತಾಳೆ. ಎಲ್ಲ ಕೆಲಸನೂ ನಿಮ್ಮ ಅಕ್ಕನೇ ಮಾಡಬೇಕು ಅಂದರೆ ಆಗುತ್ತಾ? ನೀನು ಮಾಡೋದನ್ನ ಕಲಿಬೇಕು. ಆವಾಗಲೇ ಎಲ್ಲರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡು. ಇವ್ರ ತಮ್ಮದಿರಿಗೆ ಸೋಪ್ ಹಾಕ್ಕೊಂಡ್ರೆ ಗುಳ್ಳೆ ಆಗ್ತಾವಂತೆ. ನಾವೆಲ್ವ ಬಂದಿರೋದು ಹೊಸ್ದಾಗಿ, ನಾವು ಹಾಕ್ಕೋತೀವಲ್ಲ ಸೋಪು, ಅದಕ್ಕೋಸ್ಕರ ನಾವು ಹಾಕ್ಕೊಂಡಿರೋ ಸೋಪ್ ಹಾಕ್ಕೊಂಡ್ರೆ ಅವ್ರಿಗೆ ಗುಳ್ಳೆ ಆಗ್ತಾವಂತೆ. ಮತ್ತು ಬಾತ್ರೂಮೆಲ್ಲ ನೀರು ಹಾಕೋಕ್ಕೆ ನಮ್ಗೆ ಗೊತ್ತೇ ಇಲ್ವಾ, ಏನು ಸ್ಮೆಲ್ ಬರುತ್ತಂತೆ. ಹೆಂಗೆ ಮಾತಾಡ್ತಾರೆ ನೋಡು, ಹೆಂಗೆ ಕಂಪ್ಲೇಂಟ್ ಮಾಡ್ತಾರೆ ನೋಡು ಅವ್ರ ಅಕ್ಕನಿಗೆ. ಮತ್ತು ಕೆಲಸ ನನ್ನ ಕೈಲೂ ಮಾಡಿಸ್ತಾರೆ, ನೀನೇನು ಕೆಲಸನೇ ಮಾಡಲ್ಲ ಅಂತಾರೆ ಇವರು. ಅಡುಗೆ ಮಾಡೋದು ನಾನು ಮಾಡ್ತೀನಿ, ಇವರು ಬಜ್ಜಿ ಮಾಡೋದು, ಬೋಂಡ ಮಾಡೋದು ಎಲ್ಲ ಮಾಡಿಸ್ತಿರ್ತಾರೆ. ಆಮೇಲೆ ಹಪ್ಪಳ ಎಲ್ಲ ಮಾಡ್ತಾರೆ, ಎಲ್ಲ ಅವ್ರ ತಮ್ಮದಿರಿಗೆ ಇಡ್ತಾರೆ. ನನ್ನ ಗಂಡಂಗೂ ಅಷ್ಟೊಂದು ಏನು ಇಡೋದೇ ಇಲ್ಲ, ನನಗೂ ಏನೂ ಕೊಡೋದೇ ಇಲ್ಲ. ಅವರವರೇ ತಿಂತಿರ್ತಾರೆ. ನಾನು ಹೆಂಗೆ ಕೇಳೋಕ್ಕಾಗುತ್ತೆ? ಮಾಡೋದೆಲ್ಲ ನಾವಿಬ್ಬರು, ಇಡೋದು ಮಾತ್ರ ಅವ್ರ ತಮ್ಮದಿರಿಗೆ ಚೆನ್ನಾಗಿರ್ತಾರೆ. ನನಗೂ ಅಷ್ಟೊಂದು ಕೊಡೋದಿಲ್ಲ, ನನ್ನ ಗಂಡಂಗೂ ಅಷ್ಟೊಂದು ಕೊಡೋದಿಲ್ಲ. ಈ ಥರ ನಡೀತಾ ಇದೆ ಈ ಮನೆಯಲ್ಲಿ. ಏನಪ್ಪ ಮಾಡೋದು? ಇವರು ವಿಜಯ ಅಕ್ಕ ನನ್ನ ಹತ್ರ ಮಾತ್ರ ಏನು ಹೇಳೋದಿಲ್ಲ ನೋಡು. ಅವ್ರ ಗಂಡಂಗೆ ಹೆಂಗೆ ಹೇಳ್ಕೊಟ್ಟಿದ್ದಾರೆ ಏನು ಕೆಲಸ ಮಾಡಲ್ಲ ಅಂತ, ಒಳಗೊಳಗೆ ಹೇಳ್ಕೊಟ್ಟಿದ್ದಾರೆ. ಈ ಥರ ನಡೀತಾ ಐತೆ ಈ ಮನೆಯಲ್ಲಿ. ಸರಿ ಬಾವ, ಕಲ್ತ್ಕೊತೀನಿ ಬಿಡಿ. ಓದ್ಕೊಂಡಿದ್ದೀನಿ ಅಂತೀಯಾ? ಗೊತ್ತಾಗಲ್ವೇನಮ್ಮ? ಓ, ಇವ್ರಿಗೆಲ್ಲರಿಗೂ ನಾನು ಓದೊಂದು ಬಂದೈತೆ ಅಡ್ಡ. ಓದಿದ್ರೆ ಇವರೆಲ್ಲರನ್ನೂ ಕುಂಡ್ರಿಸ್ಬಿಟ್ಟು ನಾನು ಒಬ್ಬಳೇ ಮಾಡಿಡೋಕ್ಕಾಗುತ್ತಾ? ಸರಿ ಕಣ್ರಿ, ನಾನು ಮನೆಯೆಲ್ಲ ಒರೆಸ್ಬೇಕು. ನಡುವೆ ಯಾಕೋ ನಮ್ಮ ಮನೇಲಿ ಹೆಜ್ಜೆ 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 ಎಲ್ಲ ಇರುತ್ತೆ. ಹೆಜ್ಜೆ ಗುರುತು ಅದು ಎಲ್ಲ ಹಂಗೆ ಇರುತ್ತೆ. ನೀಟಾಗಿ ಒರೆಸ್ಕೊಂಡು ಬರ್ತೀನಿ. ಸರಿ ವಿಜಿ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಸರಿ ಕಣ್ರಿ. ಹೆಂಗೆ ಮಾತಾಡ್ತಾರೆ ನೋಡಿ ವಿಜಯ ಅಕ್ಕ. ನಾವೇನು ಕಾಲು ಒರೆಸ್ಕೊಂಡೆ ಓಡಾಡೋದೇ ಇಲ್ವೇನೋ ಅನ್ನೋರ ಥರ ಹೆಜ್ಜೆ ಹೆಜ್ಜೆ ಗುರುತೆಲ್ಲ ಹಂಗೇ ಇರುತ್ತಂತೆ. ಅಕ್ಕ, ಮನೆಯೆಲ್ಲ ನಾನು ಒರೆಸ್ತೀನಿ ಬಿಡು. ಮಾಪಲ್ಲಿ ಒರೆಸ್ಲಾ, ಬಟ್ಟೆಯಲ್ಲಿ ಒರೆಸ್ಲಾ? ಬಟ್ಟೆಯಲ್ಲಿ ಒರೆಸ್ಬೇಕು ಕಣಮ್ಮ. ಮಾಪ ಐತೆ, ಆದರೂ ಬಟ್ಟೆಯಲ್ಲಿ ಒರೆಸ್ಬೇಕಂತೆ. ಈ ಥರ ನಡೀತಾ ಇದೆ ಈ ಮನೆಯಲ್ಲಿ. ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಏನೇನಾಗುತ್ತೆ ಅಂತ ಒಂದೊಂದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.